ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ದೇಶ ಅಭಿವೃದ್ಧಿಯತ್ತ ಸಾಗ್ತಾ ಇದ್ದರೂ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಮದ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾತರಕೆ ಗ್ರಾಮದ ಅನೇಕ ಬಡ ಕುಟುಂಬಗಳಿಗೆ ಇನ್ನೂ ಕೂಡ ಸ್ವಂತ ಸೂರು ದೊರೆತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮದ ಹಲವಾರು ಕುಟುಂಬಗಳು ಇಂದಿಗೂ ಟಿನ್ ಶೆಡ್ಗಳಲ್ಲಿ ಜೀವನ ಸಾಗಿಸ್ತಾ ಇದ್ದು ಮಳೆಗಾಲದಲ್ಲಿ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಸರ್ಕಾರದ ವಸತಿ ಯೋಜನೆ ಅಡಿ ಮನೆಗಳು ಕೂಡ ದೊರೆಯಬೇಕಿದ್ದರೂ ತಮ್ಮ ಗ್ರಾಮಕ್ಕೆ ಸಮರ್ಪಕವಾಗಿ ಮನೆಗಳು ಮಂಜೂರಾಗಿಲ್ಲ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವರಿಗೆ ಮನೆಗಳು ಮಂಜೂರಾದರೂ ಅನುದಾನದ ಹಣ ಸಂಪೂರ್ಣವಾಗಿ ಬಿಡುಗಡೆಯಾಗದ ಕಾರಣ ಮನೆಗಳ ನಿರ್ಮಾಣ ಅರ್ಧಕ್ಕೆ ನಿಂತಿದ್ದು ಅಪೂರ್ಣ ಕಟ್ಟಡಗಳಲ್ಲೇ ವಾಸಿಸಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ ಅಂತ ನಿವಾಸಿಗಳು ತಿಳಿಸಿದ್ದಾರೆ. ಮದ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಸತಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ಪಾರದರ್ಶಕತೆ ಇಲ್ಲ ಅಂತ ಆರೋಪಿಸಿರುವ ಗ್ರಾಮಸ್ಥರು ಬಡ ಮತ್ತು ಅರ್ಹ ಫಲಾನುಭವಿಗಳಿಗೆ ಮನೆಗಳು ಸಿಗದೆ ಇರೋದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಒತ್ತಾಯ ಮಾಡಿದ್ದಾರೆ. ವಸತಿ ಯೋಜನೆಗಳ ಅನುದಾನ ಯಾರಿಗೆ ತಲುಪ್ತಾ ಇದೆ ಹಾಗೂ ಅರ್ಹರಿಗೆ ಯಾಕೆ ಮನೆಗಳು ದೊರೆಯುತ್ತಾ ಇಲ್ಲ ಎಂಬುದನ್ನು ಸಂಬಂಧಿಸಿದ ಅಧಿಕಾರಿಗಳು ಪರಿಶೀಲಿಸಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ಕಾತರಗಿ ಗ್ರಾಮದ ಎಲ್ಲ ಅರ್ಹ ಬಡ ಕುಟುಂಬಗಳಿಗೆ ಶೀಘ್ರದಲ್ಲೇ ಸರ್ಕಾರಿ ಮನೆಗಳನ್ನು ಮಂಜೂರು ಮಾಡಿ ಅಪೂರ್ಣ ಮನೆಗಳ ನಿರ್ಮಾಣಕ್ಕೆ ಬಾಕಿ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಗ್ರಾಮಸ್ಥರು ಕೂಡ ಸರ್ಕಾರ ಹಾಗೂ ಜಿಲ್ಲಾಡಳಿತಕ್ಕೆ ಮನವಿ ಕೂಡ ಮಾಡಿದ್ದಾರೆ. ಬೇರೆ ಬೇರೆ ಭಾಗ ಇದಾವ್ರಿ ಅವರು ಊರು ಇದಾವ ಅವ್ರೇ ಹೊರಗಡೆ ಚೆಡ್ ಹಾಕೊಂಡು ಏನೋ ಮಾಡ್ಕೊಂತೀವ್ರಿ. GPS ಇಳಿಸ್ಕೊಂಡ್ ಹೋಗ್ಯಾರ? ಮಾಡ್ಯಾರ. ಯಾವಾಗ ಇಳಿಸ್ಕೊಂಡ್ ಹೋಗ್ಯಾರ? ಈಗ ಒಂದು 6 ತಿಂಗಳ ಮುಂದೆ ಇಳಿಸ್ಕೊಂಡಾರ. ಮತ್ತೆ 2 ತಿಂಗಳ ಮುಂದೆ ಮತ್ತೆ ಈಗ 3-4 ತಿಂಗಳ ಮುಂದೆ ಮತ್ತೆ ಮಾಡ್ತಾರೆ. ಪೇಮೆಂಟ್ ಬಂದಿಲ್ಲ ಆಯ್ತು ಆಗ್ತು ಮನೆ ಆಗ್ತು ಅಂತಾರೆ ಹಾಕೇ ಇಲ್ಲ ರೀ. ಅದ್ರ ಬಗ್ಗೆ ಮನೆ ಬಗ್ಗೆ ಎಷ್ಟು ಮಂದಿ ಇದ್ರಿ ನೀವು? ಇದ್ರಾಗ 4 ಮಂದಿ ಭಾಗ ಇದೀರಿ. ಇದು ನಂದು ಒಂದು ಭಾಗ. ಇದು ನಿಮ್ಗ? ನಿಮ್ದು ಜನತಾ ನಿಮ್ದ? ನೀವು ಏನ್ ಕೆಲಸ ಮಾಡ್ತೀರಿ? ನಾವು ಇದು ಒಕ್ಕಲ್ತನನೇ ಮಾಡ್ತೀವಿ. ಹೆಸರು? ಭಾಷಾ ಸಾಬ್. ಕಾತ್ರಿಕ್ಯಾ? ಏನಂದ್ರೆ ಕೇಳಿದ್ರೆ ಏನಂತಾರ ಆಯ್ತು ಬರ್ತಾವ ಅಂತಾರ ಅಷ್ಟೇ. ಅಂದ್ರೆ ಒಟ್ಟ ನಿಮಗೆ ಪೇಮೆಂಟ್ ಬಂದಿಲ್ಲ? ಪೇಮೆಂಟ್ ಅಲ್ಲ ಮನೆನೇ ಹಾಕಿಲ್ರಿ. ಬರ್ತಾವಂಬೋದು ಅರ್ಜಿ ಹಾಕೋದು ಬರೋದು ಬರ್ತಾವಂಬೋದು ಅರ್ಜಿ ನಮ್ಗೇನ್ ಗೊತ್ತಿರ್ತಾವ. ಅಲ್ಲಿ ಇದ್ರಾಗ ಇದ್ರಿ ನೀವು? ಮತ್ತೆ ಇದ್ರಾಗ ಮಾಡ್ತಾರ ಮತ್ತೆ ಕೇಳಿದ್ರಿ ಏನಂದ್ರು? ಅದೇ ಬರ್ತಾವ ಅಂತಾರ ಅಷ್ಟೇ. ನಮ್ಗೆ ಆಶ್ರಯ ಮನೆ ಬಂದಿದ್ರಿ 5,000 ಮನೆ ಬಂದವ 15-20 ದಿನದಾಗ ಆತದ ಅಂತೇಳಿ ರೊಕ್ಕ ತಗೊಂಡ್ರಿ ಕಿಟ್ ಮಾಡಿ ಕೊಟ್ಟಿವಿ. ಮಾಡೋದಿಲ್ಲ ಅಂತರೂ ಇಲ್ಲ ನಮ್ಮ ಕಡೆ ಬಂತು ಅಂತೇಳಿ ಮಾಡ್ಸಕ್ಕೆ ಇಸ್ಕೊಂಡ್ರಿ. ಯಾರು ಇಸ್ಕೊಂಡ್ರ? ಪಂಚಾಯತಿಯವರು. ಯಾವಾಗ ಕೊಟ್ಟಿದ್ರಿ? ಈಗ 3 ತಿಂಗಳ 4 ತಿಂಗಳು ಇರ್ತಾರೆ ಅಲ್ಲಪ್ಪ. ಈಗ ಕಾತ್ರಿಕೆಯಲ್ಲಿ ಎಷ್ಟು ಜನ ಕೊಟ್ಟಿರಿ? ನಾವಂತ 2 ಜನ, ನಾವು 2 ಜನ ಕೊಟ್ಟಿವಿ ನೋಡ್ರಿ. ಎಷ್ಟು ಕೊಟ್ಟಿರಿ? ನಾನು 5,000 ಸಾವಿರ ಕೊಟ್ಟಿವಿ ಒಬ್ಬೊಬ್ರು. ಇದು ಆಯ್ತಾ GPS ಆಯ್ತಾ? GPS ಮಾಡಿಲ್ರಿ ಇನ್ನ ರೊಕ್ಕಿಸ್ಕೊಂಡಾರ. ಮಾಡ್ತೀವಿ GPS ಮಾಡ್ತೀವಿ ಅಂತೇಳಿ. ಹೌದಾ? ಯಾರ್ಯಾರು ಬಂದಿದ್ರು? ಈತ ವಿಡಿಯೋ ಬಂದಿದ್ರ? ಆಮೇಲೆ ಇನ್ನೊಬ್ರು ಅವರು ಸಿದ್ದಪ್ಪನ ಹೆಸರೇನ್ರಿ? ಅವ್ರು ಸಿದ್ದನ ಹೆಸರೇನ ಅಲ್ಲ ಹೆಸರೇನ? ಮನೆ ಯಾವ ಹಂತಕ್ಕಾದ? ಈಗ ಕಂಪ್ಲೀಟ್ ಆಯ್ತಾ ಮನೆ? ಕೊಟ್ಟಿಲ್ರಿ, ಬಿಲ್ ಕೊಟ್ಟಿಲ್ಲ ಏನಿಲ್ಲ. ಅರ್ಧ ಬೇಸ್ಮೆಂಟ್ ಆಗ್ಯದ. ಕೊಡ್ರಿಯಪ್ಪ ರೊಕ್ಕ ಮತ್ತೆ ಹಾಕ್ರಿ ಏನಂದ್ರೆ ಇಲ್ಲ ಆತದಪ್ಪ ಮಾಡ್ತು ಅಂತಾರ. ಯಾವ್ದಿಲ್ಲ ಈಗ ಕೇಳಕತ್ರಿ? ಈಗ ಮೊನ್ನೆಗೂ ಕೇಳಿವ್ರಿ. ಎಲ್ಲಿ ಪಂಚಾಯತ್ ಹೋಗಿದ್ರೆ? ಪಂಚಾಯತಿಗೆ ಹೋಗಿಲ್ರಿ, ಇಲ್ಲೇ ಬರ್ತಾರ್ರಿ. ಯಾವ ಪಂಚಾಯತಿ ಬರುತ್ತೆ ನಿಮ್ದು? ಮದ್ಲಾಪುರದ. ಮತ್ತೀಗ ಏನು ಮುಂದೆ ಹೆಂಗ? ಮತ್ತೀಗ ನೀವು ಈ ರೀತಿ ಆದ್ರೆ ಸರ್ಕಾರದ ಫ್ರೀ ಕೊಡ್ತಾ ಇದೆ ಮನೆಗಳು, ಈ ರೀತಿಯಾಗಿ ವಸೂಲಿ ಮಾಡಿದ್ರೆ ಬರ್ತದ ಅಂತ ಹೇಳ್ತಾರೆ. ಅದೇನು ಇದು ಹೇಳ್ಯಾರಿ ಶೆಡ್ ಟ್ಯಾಕ್ಸ್ ಮನೆ ಟ್ಯಾಕ್ಸ್ ಇಟ್ಟು ಅದು ಕೊಡ ಅಂತೇಳಿ 5,000 ಅಮೌಂಟ್ ಇಸ್ಕೊಂಡ್ರ. ಅಂದ್ರೆ ಈಗ ಮನೆ ಬಂದಿಲ್ಲ, ಒಟ್ಟ ಮನೆನೇ ಬಂದಿಲ್ಲ, ಕೊಟ್ಟಿಲ್ಲ. GPS ಮಾಡ್ಬೇಕಲ್ರಿ? GPS ಮಾಡ್ಬೇಕಲ್ಲ, ಮಾಡಿಲ್ಲ. ಆಮೇಲೆ ಒಂದು ಹಾಕಿದ್ವಿ ರೀ, ಒಂದು ಆಶ್ರಯ ಯೋಜನೆ ಅಂತೇಳಿ. ಅದು ಮನೆ ಸ್ಯಾಂಕ್ಷನ್ ಆಗಿದ್ದ ಮನೆನ ಅದು ಇದು ಕಚ್ಚಾ ಮನೆ ಅಂತೇಳಿ ಅದು ಮಾಡ್ತು ಅಂದ್ರೆ ಅದನ್ನು ಹೆಸರಿನಾಗ ಇರ್ತಾರೆ. ಹ್ಯಾಂಡ್ ಬಿಲ್ಲಾಗ ಹೇಳಿದ್ರು ಮಾಡಲಿಲ್ಲ. ಯಾರು ಮಾಡಲಿಲ್ಲ? ಅವರೇ ಪಂಚಾಯತ್ ಅವರು. 30 ಮನೆಗಳಿಗೆ GPS ಮಾಡೋದ್ನಾಗ ಏನು ಅಮೌಂಟ್ ತಗೊಂಡಾರ? 5,100 ರೂಪಾಯಿ ತೊಗೊಂಡ್ರು. ಟ್ಯಾಕ್ಸ್ ಬೇರೆ
ಟ್ಯಾಕ್ಸ್ ಬಂತು, ನಳದ್ದು ಬಂತು, ಎಲ್ಲ ಟೋಟಲ್ 5,100. ಕೆಲವರಿಗೆ 1,500 ರೂಪಾಯಿ ನಳದ್ದು ಹಾಕ್ಯಾರ, 1,500 ರೂಪಾಯಿ ಟ್ಯಾಕ್ಸ್. ಟೋಟಲ್ 5,000 ರೂಪಾಯಿ. ಕೆಲವರಿಗೆ 1 ವರ್ಷದ್ದು 1,500 ರೂಪಾಯಿ ಹಾಕ್ಯಾರ. ಎದಕ್ಕದು ಮನೆ ಟ್ಯಾಕ್ಸ್, ನೀರಿನ ಬಿಲ್ ಹಾಕ್ಯಾರ. ಮತ್ತು ಇದು ಅದು ಮನೆಗಾಗಿ ಆಗಕ್ಕೆ ಅಂತ ಕೇಳಿಸಿ 5,100 ರೂಪಾಯಿ ಇಸ್ಕೊಂಡ. ಯಾರು ಇಸ್ಕೊಂಡಾರ? ಬಿಲ್ ಕಲೆಕ್ಟರ್ಗಳು ಇಸ್ಕೊಂಡ. ಯಾರು ಬಿಲ್ ಕಲೆಕ್ಟರ್ ಯಾರು? ಸಿದ್ಲಿಂಗಪ್ಪ. ಮತ್ತೆ ಸೆಕ್ರೆಟರಿ 5 ರೂಪಾಯಿ. ಅಲ್ಲ, ಯಾಕೆ ಅದು ಆ ರೀತಿ ಇಸ್ಕೊಬಾರ್ದಲ್ಲ ಸರ್ಕಾರದ ಇದು ಮನೆದು? ಇಲ್ಲ, ಇವ್ರ ಜನರಿಗೆ ಏನು ಗೊತ್ತಿಲ್ಲ, ಬಟ್ ಕೊಟ್ಟಾರ. ಯಾರು ಕೊಟ್ಟರು? ದುಡ್ಡು ಕೊಡ್ಲಿಲ್ಲ ಅಂದ್ರೆ ಏನಂದ್ರೆ ಗಮನಕ್ಕೂ ಕೊಟ್ಟಿಲ್ಲ. ಈಗ ಕೊಟ್ಟಿರೋದು ಎಲ್ಲಿ? ಯಾವ ಊರಾಗ? ಎಲ್ಲ ಫಲಾನುಭವಿಗಳು ಖಾತ್ರಿ ಗ್ರಾಮದಲ್ಲಿ ಎಲ್ಲರೂ ಕೊಟ್ಟಾರ. ಎಷ್ಟು ಜನ ಇದ್ರು ಫಲಾನುಭವಿಗಳು? ಟೋಟಲ್ 35 ಮಂದಿ. ಯಾವ ಊರಲ್ಲಿ ಕೊಟ್ಟಿರೋದು? ಖಾತ್ರಿಕೆಯಲ್ಲಿ. ಯಾವಾಗ ಬಂದಿದ್ರು ಅವರು? ಈಗ ಒಂದು 2 ತಿಂಗಳಿಂದ. 2 ತಿಂಗಳು 3 ತಿಂಗಳು. ಈಗ ಜನರ ಹತ್ರ ಏನಂತ ಹೇಳಿದ್ರು? ಟ್ಯಾಕ್ಸ್ ಕಟ್ಟಬೇಕಂತ ಹೇಳ್ತಾರೆ. ಯಾರು ಕೇಳಿದ್ರು? ಹೊಸದಾಗಿ ಮನೆ ಬಂದಾವ, ನೀವು 5,000 6,000 ಟ್ಯಾಕ್ಸ್ ಕಟ್ಬೇಕಂತ ಕೇಸಿ ದುಡ್ಡು ತಗೊಂತಾರ. ದುಡ್ಡು ತಗೊಂಡ್ರೆ ರಿಸಿಪ್ಟ್ ಕೊಡಲ್ಲ. ಈಗ ರಿಸಿಪ್ಟ್ ಏನ್ ಕೊಡಲ್ಲ. ಅವ್ರು ಏನಂತಾರ, ರಿಸಿಪ್ಟ್ ಕೊಡಲ್ಲ ಅಂತ ಏನಂತ ಕೇಳಿ ಬಂದಿದಾವ. ಈಗ 86 ಹೊಸ ಬಂದವ. ಅದನ್ನ ಟ್ಯಾಕ್ಸ್ ಅವ್ರದ್ದು ಡಾಕ್ಯುಮೆಂಟ್ ಇಸ್ಕೊಂಡು ಕೇಸಿ ಕೊಡಕತ್ತೀವ್ರಿ. ದುಡ್ಡು ಟ್ಯಾಕ್ಸ್ ಕಟ್ಟಬೇಕು, ನಳದ್ದು ಕಟ್ಟಬೇಕು, ಮನೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಕೇಳ್ತಾರೆ. ವಸೂಲಿ ಮಾಡಕ್ಕೆ GPS ಮಾಡಕ್ ಬರೋಡ್ರು ಓನ್ಲಿ ದುಡ್ಡು ವಸೂಲ್ ಮಾಡಕ್ ಬರಾಕಚ್ಚಾರ. ಅಂದ್ರೆ ಅದಕ್ಕೆ ಫಲಾನುಭವಿಗಳಿಗೆ ಈಗ ಇಸ್ಕೊಂಡು 3 ತಿಂಗಳಾಯ್ತು, 1 ರೂಪಾಯಿ ಅಮೌಂಟ್ ಜಮಾ ಆಗಿಲ್ಲ. ಅದ್ರ ಬಗ್ಗೆ ಕೇಳ್ಬೇಕಂದ್ರೆ ರೆಸ್ಪಾನ್ಸ್ ಆಗಿಲ್ಲ. ಆಮ್ಯಾಗ ನಮ್ಮೂರು ವ್ಯಾಪ್ತಿಯಲ್ಲಿ ಬರುವಂತ ಹೊಲ್ದುಗಳಲ್ಲಿ ಅಂದ್ರೆ ಹೊಲ್ದುಗಳಾಗ ಯಾರೋ ದೊಡ್ಡಂತ ಇರುವಂತ ರೆಡ್ಡಿ ಅವ್ರು ಏನ್ ಮಾಡಿದ್ರ, ಅವ್ರಿಗೆ 3 ಲಕ್ಷ ರೂಪಾಯಿ ಟ್ಯಾಕ್ಸ್ ಹಾಕ್ಯಾರ. ಸರ 2,02,084 ರೂಪಾಯಿ ರೈವಾಬು ಓನ್ಲಿ ಗೋಲ್ಡನ್ ಟ್ಯಾಕ್ಸ್, ಮನೆ ಟ್ಯಾಕ್ಸ್ ಇಷ್ಟು ದುಡ್ಡು ಇಸ್ಕೊಂಬಂದಾರ. ಜಾಗ ಬಂತು, ಟೋಟಲ್ ಒಂದು ಮನೆ ಬಂತು, ಒಬ್ಬತ್ತೆ ಕಟ್ಟಾರ. ಯಾರು ಕಟ್ಟಾರಿ? ರೈಬಾಬ್ ಅಂತ ಒಬ್ಬತ್ತು ನಮ್ಮೂರಾಗ ರೆಡ್ಡಿ ರೈತ. 2.5 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಾರ. ಒಂದೇ ಪೇಮೆಂಟ್, ಸಿಂಗಲ್ ಪೇಮೆಂಟ್. ಒಂದೇ ಅವ್ರ ಒಂದು ಇವ್ರಿಗೇನು ಅವ್ರಿಗೇನು ಒಂದು 10 ಪೈಸೆ ಏನು ರಿಸಿಪ್ಟ್ ಕೊಟ್ಟಿಲ್ಲ. ಈಗ ಫಲಾನುಭವಿಗಳಿಗೆ ಈಗ ಇನ್ನೊಬ್ಬತ್ತ ನೀನ್ ಬಾ ಈಗ ಇದೊಂದು ಮನೆ ಆಗೈತೆ, ಹೋಗಿಲ್ಲ. ಮದ್ಲಾಪುರ ಗ್ರಾಮ ಪಂಚಾಯತಿ ಕಾರ್ಯಾಲಯ ಮದ್ಲಾಪುರದಿಂದ 2024-25ನೇ PMIS ಯೋಜನೆಯಲ್ಲಿ ಟೋಟಲು ನಮ್ಮ ಕಾತಿರಿಕಿ ಗ್ರಾಮದಲ್ಲಿ ವಸತಿ ಯೋಜನೆಗಳಿಗೆ ಟೋಟಲ್ ಲಿಸ್ಟ್ ಬಂದು 250 ಮನೆಗಳು. ಅದರಲ್ಲಿ ಜನರಲ್ಲು, SC ST ಇನ್ನು BOC ಟೋಟಲು ಎಲ್ಲರೂ ಬಂದು ಕೇಸಿ ಇದರಲ್ಲಿ ಟೋಟಲ್ ಈಗ 280 ಮನೆಗಳು ಸೆಲೆಕ್ಷನ್ ಆಗಿರ್ತವ. 280 ಮನೆ ಸೆಲೆಕ್ಷನ್ ಆಗಿದ್ದರಿಂದ ಟೋಟಲು ಏನಿಲ್ಲ ಅಂದರೆ 40 ಮನೆ ಹೋದ ವರ್ಷ ಅಲ್ಲ 2025ರಲ್ಲಿ ಲಾಸ್ಟ್ ವೀಕ್ನಲ್ಲಿ ಎಲ್ಲರೂ ಜನ ಹತ್ರ ಒಬ್ಬೊಬ್ಬರು ಜನ ಹತ್ರ 5,000 6,000 7,000 ಟ್ಯಾಕ್ಸ್ ಅವ್ರು ಏನಂತಾರೆ, ಟ್ಯಾಕ್ಸ್ ಮುಖಾಂತರ ನಾವು ದುಡ್ಡು ತೊಗೊಂಡಿವಿ ಅಂತಾರೆ. ಯಾರಿಗೂ ಟ್ಯಾಕ್ಸ್ ಮುಟ್ಟಿಲ್ಲ. ಯಾರು ಸರ್? ಯಾರಂದರೆ ಗ್ರಾಮ ಪಂಚಾಯತಿಲಿಂದ PDO ಮುಂದೆ ಸಾಕ್ಷಿಯಾಗಿ ಯಾರೂ ಬಂದಿಲ್ಲ. ಬಿಲ್ ಕಲೆಕ್ಟ್ರು ಯಾರು ಸರ್? ಸಿದ್ಲಿಂಗಪ್ಪ ಎಂಬುದು ಬಿಲ್ ಕಲೆಕ್ಟ್ರು. ಆಮ್ಯಾಗ ನಮ್ಮೂರಲ್ಲಿ ವಾಟರ್ ಮ್ಯಾನ್ ಏನಿರ್ತಲ್ಲ ಅವನು ಆತನ ಕಡೆಯಿಂದ ಬಲವಂತಾಗಿ ನೀನು ಹೋಗಿ ಕಲೆಕ್ಟ್ ಮಾಡು, ಫಸ್ಟು ನೀನು ಹೋಗಿ ದುಡ್ಡು ಕಲೆಕ್ಟ್ ಮಾಡಿ ನನಗೆ ಹೇಳು, ಇಂಥವ್ರು ಕೊಡೋಕಚ್ಚಾರ ಇಂಥವ್ರು ಕೊಡೋಕಚ್ಚಿಲ್ಲ ಅಂತ ಹೇಳು. ಇಲ್ಲಾಂದ್ರೆ GPS ಮಾಡ್ತೀವಿ ಮಾಡಂಗಿಲ್ಲ ಅಂತ ಹೇಳು. ಹಿಂಗೆ ಮಾಡ್ತೀವಿ ಮಾಡಂಗಿಲ್ಲ ಅಂತ ಹೇಳು. ಆಮ್ಯಾಗ ನಾನು ಅವ್ರಿಗೆ ಡೈರೆಕ್ಟ್ರ್ ಮಾತಾಡ್ತೀನಿ. ಅಲ್ಲ ಸರ್, ಏನಂತಂದ್ರೆ ಸರ್ಕಾರ ಬಡ ಜನರಿಗೆ ಮನೆ ಫ್ರೀ ಕೊಡ್ತಾ ಇದೆ. ಇದೇ ರೀತಿ GPS ಮಾಡಕ್ಕೆ 5,000 ವಸೂಲಿ ಮಾಡೋದು ಅವ್ರಿಗೆ ಹೆಂಗೆ ವಸೂಲತೆ ಆಗ್ಬಿಟ್ಟತ್ತ, ಅವ್ರಿಗೆ ಹೆಂಗೆ ದಂಧೆ ಆಗ್ಬಿಟ್ಟತ್ತಂದ್ರೆ ಅವ್ರಿಗೊಂದು ಉದಾಹರಣೆ ಸಿಕ್ಕೈತೆ. ಏನಂತಂದರೆ ಏನಂದ್ರೆ ಟ್ಯಾಕ್ಸ್ ಅಂತ ಹೇಳ್ಬಿಡಮ್ಮ, ನಾಳೆ ಟ್ಯಾಕ್ಸು, ಮನೆ ಟ್ಯಾಕ್ಸು, ಅದು ವರ್ಷಕ್ಕೆ 300 ರೂಪಾಯಿ ನಾಳೆ ಟ್ಯಾಕ್ಸ್ ಇರುತ್ತೆ. ವರ್ಷಕ್ಕೆ 300 ರೂಪಾಯಿ ನಾಳೆ ಟ್ಯಾಕ್ಸ್, 200 ರೂಪಾಯಿ, ಒಂದು 200 ಇಲ್ಲ 300 ರೂಪಾಯಿ ಮನೆ ಟ್ಯಾಕ್ಸ್ ಇರುತ್ತೆ. ಈಗ ಅವ್ರಿಗೂ ಒಂದು ದಾರಿ ಬೇಕು ಟ್ಯಾಕ್ಸ್ ಎತ್ತಕ್ಕೆ. ಈ ಮನೆ ಬಂದತೆ ಉದಾಹರಣೆಯಾಗ ಮನೆ ಬಂದತೆ, ನಿಮ್ಮ ಮನೆ ಬಂದತೆ, ನಿಮ್ಗೆ 5,000 ಕಟ್ಟಿದಪ್ಪ ಅಂದ್ರೆ ಮನೆ ಈಕ್ರಿಲ್ಲ. ಈಗ ಮನೆ ಬಂದತ್ತಂದ್ರೆ ಬಡೋ ಜನ ಏನು ಮಾಡ್ತಾರೆ, ಮನೆ ಬಂದತ್ತೆ 5,000 ಕೊಡಲೇಬೇಕು. 5,000 ಕೊಟ್ಟಿಲ್ಲ ಅಂದರೆ ನಮ್ಗೆ ಮನೆ ಬರಲ್ಲ. ಹಂಗೆ ಆ ಉದಾಹರಣೆಯಿಂದ ಇವರು ಪ್ರಶ್ನೆ ಮಾಡಿದ್ರಾ ಸರ್? ಈಗ ನಾನು ಒಬ್ಬ ಮಾಜಿ ಗ್ರಾಮ ಪಂಚಾಯತ್ ಮೆಂಬರ್, ನನ್ನ ಅವಧಿ 2025 ಮುಗಿದಿತ್ತು. ಈಗ ನಾನು ಪ್ರಶ್ನೆ ಮಾಡಿದಾಗ ಏನಂದ್ರು, ಕೊಡ್ಬೇಕಪ್ಪ, ಕೊಟ್ಟರೆ ಆಗುತ್ತಾ,
ನಾನು TPL ಅಪ್ರೂವ್ ಮಾಡಿಸ್ಬೋದು. ಯಾರಂದ್ರು? ಸಿದ್ಲಿಂಗಪ್ಪ. ಆ ಸಿದ್ಲಿಂಗಪ್ಪ ಆದ್ರೂ ಗುಣ ಆದವರು ಬಿಲ್ ಕಲೆಕ್ಟರ್ ಅಲ್ಲ, ಅವರು ತಾತ್ಕಾಲಿಕವಾಗಿ ಇದ್ದಿದ್ದು. ತಾತ್ಕಾಲಿಕ ಇದ್ದರೂ ಗುಣ ನಮ್ಮೂರಲ್ಲಿ ಈ ಖಾತ್ರಿ ಗ್ರಾಮದಲ್ಲಿ ಅವ್ರದ್ದೇ ದರ್ಬಾರ್. ಈಗ GPS ತಗೊಳ್ತಾರಲ್ಲ, ಎಷ್ಟು ಮನೆಗೆ ತಗೊಂಡಾರ ಈಗ? ಟೋಟಲ್ 60 ಮನೇಲಿ GPS ಆಗ್ಯಾವ. ಇವತ್ತೇನು ಈ ಡೇಟಿಗೆ ಇವತ್ತೇ ನನ್ನ ಮನೆ ಹತ್ರನೇ ಒಬ್ರು GPS ಮಾಡ್ಯಾರ ಹೊಸ್ದಾಗಿ. 3,000 ರೂಪಾಯಿ ವಸೂಲು ಮಾಡ್ಯಾರ. ನಾನು ಕೇಳಿದ್ನಿ, ನಿಮಗೂ ಗೊತ್ತು, ಅವ್ರನ್ನೇ ಫೋನ್ ಮಾಡಿ ಆಡಿಯೋ ಔಟ್ ಸ್ಪೀಕರ್ ಕೇಳಿದಾಗ ಅವ್ರು ಏನಂದ್ರು 3,000 ರೂಪಾಯಿ ವಸೂಲು ಮಾಡ್ಯಾರ ವಿತ್ತು ರಿಸೀಟ್ ಕೊಟ್ಟಿಲ್ಲ ಅಂತ ಕೇಳಿದ್ರು. ನಾನು ಅದ್ರ ಬಗ್ಗೆ ಪ್ರಶ್ನೆ ಮಾಡಕ್ಕೆ ಹೋದ್ರೆ ಏನಂತಾರೆ ಅವರು, ನಾಳೆ ಕೊಡ್ತೀನಿ, ನಾಡ್ದಾಗ ಕೊಡ್ತೀನಿ, ಇನ್ನೊಂದು ದಿನ ಕೊಡ್ತೀನಿ. ಏನಿದು ಈಗ ಅಲ್ಲ, ಆನ್ಲೈನ್ ನಡೆದಿದೆ, ಆನ್ಲೈನ್ ಪೇಮೆಂಟ್ ಮಾಡ್ಬೋದು. ಅವ್ರಿಗೊಂದು ಮಿಷನ್ ಅಂತ ಕೊಟ್ಟಾರ, ನಿಂತಲ್ಲೇ ಪೇಮೆಂಟ್ ಮಾಡ್ಬೋದು. ಇವ್ರದ್ದು ಏನು ದಂಧೆ ಆಗಿಬಿಟ್ಟದೆ. ಆಮ್ಯಾಗ ಇನ್ನೂ ಒಂದು ವಸತಿ ಯೋಜನೆಯಲ್ಲಿ PM ವಸತಿ ಹೊಸ ಎಂಟ್ರಿ ಬಂದಾಗ ನಮ್ಮೂರಲ್ಲಿ 360 ಮನೆಗಳಲ್ಲಿ 220 ಮನೆ ಮಾಡಿದ್ರೆ ಒಂದೊಂದು ಮನೆಗೆ 1,000 ರೂಪಾಯಿ ಇಸ್ಕೊಂಡ. ಒಂದೊಂದು ಮನೆಗೆ 1,000, ಯಾವುದೂ ಟ್ಯಾಕ್ಸ್ ಇಲ್ಲ. ಅದನ್ನು ಹೊಸ ಮನೆ PMEGPದು ಹೊಸ ಅಪ್ಲಿಕೇಶನ್ ಬಂದಾಗ ಅವಾಗೂ ಹೇಳಿದ್ದೇನವರು 1,000 ರೂಪಾಯಿ ಕೊಟ್ರೇ ಅಪ್ಲಿಕೇಶನ್ ರಿಸೀವ್ ಮಾಡ್ತೀವಿ, ಇಲ್ಲ ಅಂದರೆ ಇಲ್ಲ. ಯಾರ್ಯಾರು ಈಗ ಬಡ ಜನರಿಗೆ 1,000 2,000, ನಮ್ಮಂತ ಇದ್ದವ್ರಿಗೆ, ನಮ್ಗೆ ಬೇಕಿದ್ದವ್ರಿಗೆ ಫ್ರೀ, ನೀವು ಆಟ ಬರಬಾರ್ದು ಆ ಲೆವೆಲ್ದಾಗ. ನಾನು ಇಲ್ಲಿಂದ ಶಿಫ್ಟಿಂಗ್ ಏರಿಯಾ ಐತೆ, ಖಾತ್ರಿಗೆ ಶಿಫ್ಟಿಂಗ್ ಏರಿಯಾ ಐತೆ, ಅಲ್ಲಿ ಒಂದು 60 ಜನ ಮನೆ ವಾಸ ಮಾಡಕಚ್ಚಾರ. ಒಂದೇ ದಿನದಲ್ಲಿ 60 ಮನೆಯಾದಾಗ ನೈಟ್ ಮಾಡ್ಕೊಂಡು ಹೋಗಿ GPS ಮಾಡ್ಕೊಂಡು ಹೋದ್ರು. ಅಂದರೆ ಹೊಸ ಯೋಜನೆ ಅಪ್ಲಿಕೇಶನ್ ಕರೆದಾಗ 60 ಮನೆಗೆ ಒಂದು ರಿಸೀಟ್ ಬರ್ಕೊಟ್ಟಿಲ್ಲ, ಇವತ್ತಿನವರೆಗೆ ಬರ್ಕೊಟ್ಟಿಲ್ಲ. ಏನು ಸಮಸ್ಯೆ ಏನಾಗಿದೆ? ಸಮಸ್ಯೆ ಏನಿಲ್ರಿ, ಈಗ ಒಂದು 5-6 ತಿಂಗಳು ಆಯ್ತು ರೀ. 5,100 ತಗೊಂಡೋಗ್ಯಾರ್ರಿ. ಇನ್ನು ನಮಗೆ ಮನೆ ಬಂತ ಅಂತೇಳಿ ಮನೆ ಬಂದಿಲ್ಲ, ಯಾವ್ದು ರಿಸಿಪ್ಟ್ ಕೊಟ್ಟಿಲ್ಲ, ಯಾವ್ದು ಕೊಟ್ಟಿಲ್ಲ. ಯಾರಿಗೆ ಕೊಟ್ಟಿದ್ರಿ? ಸಿದ್ಲಿಂಗಿ ಸರ್. ಯಾವಾಗ ಕೊಟ್ಟಿದ್ರಿ? 5-6 ತಿಂಗಳು ಆಯ್ತು ರೀ. ಅಲ್ಲ 5-6 ತಿಂಗಳು ಆಯ್ತು ಅಂತೇಳಿ ಯಾವ ವಿಷಯಕ್ಕೆ ಕೊಟ್ಟಿದ್ರಿ? ಅದೇ ಮನೆ ಸಲ ಆಯ್ತಾ ಮನೆ? ಈಗ ಏನಾದ್ರು ಅಮೌಂಟ್ ಬಿದ್ವಾ? ಇಲ್ರಿ, ಯಾವ್ದು ಇಲ್ರಿ. ಅಲ್ಲ ಈಗ ಸರ್ಕಾರದಿಂದ ಬಡವರಿಗೆ ಫ್ರೀ ಕೊಡ್ತಾ ಇದಾರೆ, ಅವು ನಮಗೆ ಗೊತ್ತಿಲ್ರಿ. ಮನೆ ಬಂದದ ಅಂದ್ರೆ ಸಲುವಾಗಿ 5,000 ಕೊಡ್ರಿ ಅಂದ್ರೆ ಸಲುವಾಗಿ ನಿಮ್ಗೆ ಏನಂತ ಹೇಳಿದ್ರು? ಮನೆ ಬಂದದ ಮನೆ ಟ್ಯಾಕ್ಸು ಮನೆ ಬಂದ ಕೊಡ್ಬೇಕಂತ ಅಂದ್ರೆ 5,100 ಕೊಟ್ಟಿವಿ. ನೀವು ಅಲ್ಲರಿ ಸರ್ಕಾರ GPS ತಗೊಂಡು ಹೋದ್ರಾ? GPS ಮಾಡ್ಕೊಂಡ್ರಿ. ಅಮೌಂಟ್ ಬಿದ್ದಿಲ್ಲ ನಿಮ್ಗೆ? ಸಿದ್ಲಿಂಗ್ ಸರ್. ಸಿದ್ಲಿಂಗ್ ಅವ್ರ ಬಂದ್ರ ಫ್ರೀ ಕೊಡ್ತಾರಲ್ಲ ಸರ್ಕಾರ ಅಂತ ಕೇಳಿದ್ರೆ ಏನು? ನಾವು ಕೇಳಿಲ್ರಿ, ಅವೆಲ್ಲ ಕೇಳಿಲ್ಲ. ಅಲ್ಲ ಈಗ ಬಡವರಿದ್ರಿ, ನೀವು ಈ ರೀತಿ 5,000 ಕೊಟ್ಟಿರಿ ಅಂತಂತೀರಿ. 5,100 ಕೊಟ್ಟಿವ್ರಿ. ಬರೀ ಕಲೆಕ್ಷನ್ ನಿಂತು ಬಿಟ್ಟಾರ ಏನು ಇವರು? ಯಾವ್ದಕ್ಕೆ ನಿಂತಾರೇನ್ರಿ ನಮ್ಗೆ ಗೊತ್ತಿಲ್ಲ. ಅವೆಲ್ಲ ಟೋಟಲ್ ಎಷ್ಟು ಮನೆಗಳಿದಾವೆ ಇಲ್ಲಿ ಖಾತ್ರಿ? ಇದಾವ್ರಿ. ಅಲ್ಲ ಎಷ್ಟು ಜನ ಕೊಟ್ಟಿದ್ದಾರೆ? ಒಂದು 100 ಜನ ಕೊಟ್ಟಿರ್ತಾರೆ. ಈಗ ನಿಮ್ ಜೊತೆಗೆ ಕೊಟ್ಟಾರಲ್ಲ, ಅವ್ರೇನಾದ್ರು ಮನೆ ಕಟ್ಸ್ಕೊಂಡಾರ? ಅವ್ರಿಗೆ ಬಿದ್ದು ರೊಕ್ಕ ಕಟ್ಸ್ಕೊಂಡ್ರಿಲ್ರಿ. ಎಲ್ಲಾರ್ದು ಹಂಗೆ ಕಟ್ಟಾರ್ರಿ, ತಮ್ಮ ರೊಕ್ಕ ಇಟ್ಕೊಂಡು. ಕೆಲವ್ರು ಕಟ್ಟಿಲ್ರಿ, ನಮ್ಮಂತವ್ರು ಕಟ್ಟಿದವ್ರು ಕಟ್ಟಾರ, ಸ್ವಂತ ರೊಕ್ಕ ಇಟ್ಕೊಂಡು ಕಟ್ಟಾರ. ಅವ್ರು ಇವತ್ತು ಬೋತ ನಾಳೆ ಬೀಳ್ತಾವ ಅನ್ಕಂತ ಹೋಗ್ಯಾರ್ರಿ. ಬೀಳ್ತಾವ ಅಂತೇಳಿ ಅವ್ರು ಕಟ್ಟಾರ್ರಿ, ಕಟ್ಕೊಂಡು ಮನೆ ಕಟ್ಕೊಂಡ್ಬಿಟ್ಟಾರ. ಅವ್ರು ಯಾವ್ದು ಬಂದಿಲ್ಲ, ಅವ್ರಿಗೂ ರೊಕ್ಕ ಬಿದ್ದಿಲ್ಲ. ಬಿದ್ದಿಲ್ರಿ. ಮತ್ತೆ ಈಗ ನಿಮಗೆಲ್ಲ ನಿಮ್ಮ ಬಡವರಿಂದ್ರಿ ಮನೆ ಬಂದಿಲ್ಲ ಅಂತೀರಿ, ಏನು 5,000 ಕೊಟ್ಟಿರಿ, ಹೆಂಗ್ರಿ ನಿರ್ಧಾರ? ಮತ್ತೆ ಏನ್ ಮಾಡ್ಬೇಕ್ರಿ? ಈಗ ಎಲ್ಲಿದ್ರಿ? ಇಲ್ಲೇ ಖಾತ್ರಿಕಾಗ ಇದ್ದೀವಿ. ಅಲ್ಲ ಯಾವ್ದ್ರಲ್ಲಿ ಗುಡಿಸಲಾಗಿದ್ರಾ? ಏನು ಸಣ್ಣ ಜನತಾ ಮನೆ ಐತ್ರಿ ಅವಾಗಿಂದ ಅದ್ರಾಗ ಇದ್ದೀವಿ. ಸೈಯದ್ ಖಾದರ್ ಬಾಷಾ, TV20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.